ನಮಸ್ಕಾರ. ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಇಂದಿನ ನಮ್ಮ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ವಿಶ್ವ ಅಧಿಕ ರಕ್ತದೊತ್ತಡ ದಿನದ ವಿಶೇಷವಾಗಿ ಇಂದು ಅಧಿಕ ರಕ್ತದೊತ್ತಡದ ಸಮಸ್ಯೆ ಮತ್ತು ಚಿಕಿತ್ಸೆ ಹಾಗೂ ಜನರು ತೆಗೆದುಕೊಳ್ಳಬೇಕಾದಂತಹ ಮುಂಜಾಗ್ರತಾ ಕ್ರಮದ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳಿಕ್ಕಿದ್ದೇವೆ. ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ. ಸರ್, ಈಗ ಮೊದಲನೇದಾಗಿ ಈ ಅಧಿಕ ರಕ್ತದೊತ್ತಡ ಅನ್ನುವಂಥದ್ದು ಈಗ ನಾವು ಜಾಸ್ತಿ ಕೇಳ್ತಿದ್ವಿ, ಹೈ ಬಿ ಪಿ ಇದೆ, ತುಂಬಾ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು. ಈ ಅಧಿಕ ರಕ್ತದೊತ್ತಡ ಅಂದ್ರೆ ಏನು ಅಂತ? ಈಗ ರಕ್ತದ ಒತ್ತಡ ಇಲ್ಲದೆ ನಾವು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಒತ್ತಡ ಉತ್ಪತ್ತಿ ಆಗುದು ಯಾಕೆ ಅಂತ ಹೇಳಿದ್ರೆ ಹೃದಯ ನಮ್ಮ ಸಂಕುಚಿತಗೊಳ್ಳುವಾಗ, ಅಂದ್ರೆ ರಕ್ತವನ್ನು ಹೊರಗೆ ದೂಡುವಾಗ ತನ್ನ ರಕ್ತನಾಳಕ್ಕೆ, ಹಾಗೂ ರಕ್ತ ಮತ್ತೆ ವಾಪಸ್ ಹೃದಯಕ್ಕೆ ಬರುವಾಗ, ಈ ಎರಡು ಸಮಯದಲ್ಲಿ ರಕ್ತನಾಳಗಳು ಒಮ್ಮೆ ಹಿಗ್ಗುತ್ತದೆ ಮತ್ತೊಮ್ಮೆ ಕುಗ್ಗುತ್ತದೆ. ಈ ಹಿಗ್ಗಿ ಕುಗ್ಗಿ ಆಗುವ ಎರಡು ವ್ಯವಸ್ಥೆಯಲ್ಲಿ ಎರಡು ರೀತಿಯ ಒತ್ತಡಗಳು ಉಂಟಾಗ್ತದೆ. ಒಂದು ಸಲ ಡಯಾಸ್ಟಾಲಿಕ್ ಹೇಳ್ತೇವೆ, ಇನ್ನೊಂದು ಸಲ ಸಿಸ್ಟಾಲಿಕ್ ಅಂತ ಹೇಳ್ತೇವೆ. ಸೊ ಇದು ರಕ್ತದ ಒತ್ತಡ ಇಲ್ಲದೆ ಹೋದ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವಾಗ ಒತ್ತಡ ಒಂದು ಹಂತಕ್ಕಿಂತ ಜಾಸ್ತಿ ಆಗ್ತದೋ, ರಕ್ತದ ಒತ್ತಡ ಜಾಸ್ತಿ ಆಗ್ತದೋ, ಆಗ ಈ ರಕ್ತ ಹೋಗಿ ಏನು ಅಂಗಾಂಗಗಳಿಗೆ ತಲುಪಿ ಅಲ್ಲಿ ಪೋಷಕಾಂಶ ಕೊಟ್ಟು ಆ ಅಂಗಾಂಗಗಳನ್ನು ಸುಸ್ಥಿತಿಯಲ್ಲಿ ಇಡಬೇಕಿತ್ತು, ಅದರ ಬದಲಾಗಿ ಒತ್ತಡ ಜಾಸ್ತಿಯಾಗಿ ಆ ಅಂಗಾಂಗಗಳೇ ದುರ್ಬಲಗೊಳ್ಳುವ ಅಥವಾ ಅವುಗಳ ಕಾರ್ಯಕ್ಷಮತೆ ಹಾಳಾಗುವ ಸಾಧ್ಯತೆ ಇರುತ್ತದೆ. ಸರ್, ಈಗ ಜಾಸ್ತಿ ನಾವು ಕೇಳೋದಂದ್ರೆ ತುಂಬಾ ರಕ್ತದೊತ್ತಡ ಇದೆ, ಹಾಗೆ ಎಲ್ಲ ಏಜಿನವರಿಗೂ ಕೂಡ, ಪ್ರತಿಯೊಬ್ಬರು ಕೂಡ ಬಿ ಪಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಈಗ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಸಮಸ್ಯೆ ಎಷ್ಟರ ಮಟ್ಟಿಗಿದೆ? ಖಂಡಿತ ಹಾಗೆ ನೋಡೋದಿದ್ರೆ ಈಗ ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ 30 ವರ್ಷದಿಂದ ಮೇಲ್ಪಟ್ಟವರು ಎಲ್ಲರಲ್ಲೂ ರಕ್ತ ಪರೀಕ್ಷೆ, ಅಂದ್ರೆ ರಕ್ತದ ಪರೀಕ್ಷೆ ಅಂತ ಹೇಳಿದ್ರೆ ರಕ್ತದ ಒತ್ತಡ ಪರೀಕ್ಷೆ ಮಾಡಬೇಕು, ಬಿ ಪಿ ಉಂಟಾ ಅಂತ ಟೆಸ್ಟ್ ಮಾಡಬೇಕು. ಯಾಕೆಂದರೆ 30 ವರ್ಷದ ನಂತರದಲ್ಲಿ ಎಷ್ಟೊಂದು ಈಗ ರಕ್ತದ ಒತ್ತಡದ ಸಮಸ್ಯೆ ಜಾಸ್ತಿ ಆಗಿದೆ. ಅಂದರೆ ಅಧಿಕ ರಕ್ತದ ಒತ್ತಡದ, ಹೈ ಬಿ ಪಿದ್ದು ಜಾಸ್ತಿ ಒತ್ತಡ, ಅಂದರೆ ಹೈ ಬಿ ಪಿ, ಅಧಿಕ ರಕ್ತದೊತ್ತಡ, ಈ ರೋಗ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದರೆ ಗಂಡಸರಲ್ಲಿ ಸುಮಾರು 26.9% ಜನರು, ಈಗ 100 ಜನ ಇದ್ದರೆ ಅದರಲ್ಲಿ 30 ವರ್ಷ ಮೇಲ್ಪಟ್ಟವರು ಸುಮಾರು 40% ಇರ್ತಾರೆ. ಅಷ್ಟು ಜನರಲ್ಲೂ ಆ ಜನರ 30%ದಷ್ಟು, ಈಗ 100 ಜನ 30 ವರ್ಷದಿಂದ ಜಾಸ್ತಿ ಅವರಿದ್ದರೆ ಅದರಲ್ಲಿ 26.9 ಜನ, ಅಂದರೆ ಸುಮಾರು 30 ಜನರಿಗೆ ಇವತ್ತು ರಕ್ತದೊತ್ತಡ ಇದೆ ಗಂಡಸರಲ್ಲಿ. ಹೆಂಗಸರಲ್ಲಿ ನೋಡಿದ್ರು ತುಂಬಾ ಕಮ್ಮಿ ಏನಿಲ್ಲ, ಹೆಂಗಸರಲ್ಲೂ 25% ಇದೆ. ಮೊದಲು ಏನಾಗ್ತಾ ಇತ್ತು, ಗಂಡಸರಲ್ಲಿ ಮಾತ್ರ ಈ ರೋಗ ಜಾಸ್ತಿ ಕಾಣ್ತಾ ಇತ್ತು, ಹೆಂಗಸರಲ್ಲಿ ಈ ರೋಗದ ತೊಂದರೆ ತುಂಬಾ ಕಮ್ಮಿ ಇತ್ತು. ಬಟ್ ಇವತ್ತು ಏನಾಗಿದೆ, ಗಂಡಸರಲ್ಲಿ 26.9 ಇದ್ರೆ ಹೆಂಗಸರು ತಾವು ಕಮ್ಮಿ ಇಲ್ಲ ಅಂತೇಳಿ 25% ಇದೆ. ಸೊ ಈ ಎರಡೂ ಜನರಲ್ಲಿ, ಗಂಡಸರಾಗಲಿ ಹೆಂಗಸರಾಗಲಿ, ಇಬ್ಬರು ಕೂಡ ಸಾಧಾರಣ ನೋಡೋದಿದ್ರೆ ಒಂದೇ ರೀತಿ ಈ ರೋಗದಿಂದ ಬಳಲ್ತಾ ಇದ್ದಾರೆ ಇವತ್ತು. ಅಂದ್ರೆ 30ರಿಂದ ಮೇಲ್ಪಟ್ಟವರಿಗೆ ಜಾಸ್ತಿ, 30 ವರ್ಷದ ನಂತರ ಹೆಚ್ಚಾಗಿ ಈ ರೋಗ ಕಂಡು ಬರ್ತದೆ. ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ಅದಕ್ಕಿಂತ ಕೆಳಗಿನ ಏಜಲ್ಲೂ ಬರ್ತದೆ. ಈಗ ನಾವು ಇತ್ತೀಚೆಗೆ ತುಂಬಾ ಚಿಕ್ಕ ಏಜಲ್ಲೂ ಕಂಡು ಬರ್ತಾ ಇದೆ. ಈಗಿನ ಈ ಮೊಬೈಲ್ ಇರ್ಬೋದು, ಈಗಿನ ಮಾನಸಿಕ ಒತ್ತಡಗಳಿರ್ಬೋದು, ಈಗಿನ ತಿನ್ನುವ ಶೈಲಿ, ಅಂದರೆ ಈ ಪ್ರೊಸೆಸ್ ಜೀವನ ಶೈಲಿ ಇರ್ಬೋದು, ಎಲ್ಲವೂ ಸೇರಿ, ಅದಲ್ಲದೆ ಈ ನಮ್ಮ ಏಷ್ಯನ್ ರೇಸ್ ಅಂದರೆ ನಾವು ಭಾರತ ದೇಶದವರು ಅಥವಾ ಪಕ್ಕದ 2-3 ದೇಶದವರು, ಇವರೆಲ್ಲ ಏಷ್ಯನ್ ಕಂಟ್ರೀಸ್ ಅಂತ ಹೇಳ್ತಾರೆ. ನಾವು ಈ ರೀತಿಯ ರಕ್ತನಾಳಕ್ಕೆ ಸಂಬಂಧಪಟ್ಟ ತೊಂದರೆಗಳಿರ್ಬೋದು ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆಗಳು ನಮ್ಮಲ್ಲಿ ಜಾಸ್ತಿ, ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್ ಏನು ಹೇಳ್ತೇವೆ ಅದು ನಮ್ಮಲ್ಲಿ ಖಂಡಿತ ಉಳಿದ ದೇಶಗಳಿಂದ ತುಂಬಾ ಜಾಸ್ತಿ ಇದೆ. ಸೊ ನಮಗೆ ಬೈ ಜೆನೆಟಿಕ್, ಅಂದರೆ ನಮ್ಮ ವಂಶದಿಂದಲೇ, ಏಷ್ಯನ್ ರೇಸಿಂದಲೇ ಒಂದಷ್ಟು ಈ ರಕ್ತದೊತ್ತಡಕ್ಕೆ ಸಂಬಂಧಪಟ್ಟಂಥ ರೋಗಗಳು ಬರೋ ಸಾಧ್ಯತೆ ಜಾಸ್ತಿ ಇದೆ. ಅದರ ಜೊತೆಗೆ ಇವತ್ತು ನಮ್ಮ ಜೀವನ ಶೈಲಿ ಚೇಂಜ್ ಆದ ನಂತರ ತುಂಬಾ ಜಾಸ್ತಿ ಆಗಿದೆ. ಅದೇ ಹೇಳಿದಲ್ಲ, 26.9ರಷ್ಟು, ಅಂದರೆ 27% ಎವರೇಜ್. ಈಗ ಮಂಗಳೂರಿದ್ದು ತಗೊಂಡ್ರೆ ಇನ್ನೂ ಜಾಸ್ತಿ ಇರ್ಬೋದು, ಮಂಗಳೂರು ನಗರದ್ದು ತಗೊಂಡ್ರೆ, ಹಳ್ಳಿಯಲ್ಲಿ ಒಂದು ಸ್ವಲ್ಪ ಕಮ್ಮಿ ಇರ್ಬೋದು. ಏನಿಲ್ಲಾದರೂ 30%ದಷ್ಟು ಜನರಲ್ಲಿ
ಇವತ್ತು ಅಧಿಕ ರಕ್ತದೊತ್ತಡದ ಸಮಸ್ಯೆ ಮತ್ತು ತೊಂದರೆ ಇದೆ. ಓಕೆ ಸರ್, ಈಗ ಈ ಒಂದು ಸಮಸ್ಯೆಗೆ ಮುಖ್ಯ ಕಾರಣ ಏನು? ನೀವು ಆಗ್ಲೇ ಹೇಳಿದಾಗೆ ಒತ್ತಡದ ಜೀವನ ಶೈಲಿ ಅಂತ ಹೇಳ್ಬೋದು. ಅದೇ ಮುಖ್ಯ ಕಾರಣನ ಅಥವಾ ಆಹಾರ ಶೈಲಿನೇ ಕಾರಣನ ಅಥವಾ ಬೇರೆ ಏನಾದ್ರು? ಇಲ್ಲ, ಈಗ ಒಂದನೇದಾಗಿ ಇದೆಲ್ಲವೂ ಮಿಳಿತ ಆಗಿ ಈ ರೀತಿ ಆಗಿದೆ. ಮೊದಲಿಗೆ ಏನಾಗಿದೆ, ಈಗ ನೋಡಿ, ನಾವೆಲ್ಲ ಮೊದಲಿನ ಕಾಲದಲ್ಲಿ ಬೆಳಿಗ್ಗೆ ಎದ್ದು ಒಂದಷ್ಟು ದೈನಂದಿನ ಚಟುವಟಿಕೆ ಅಂತ ಇತ್ತು. ಅದರಲ್ಲಿ ಶಾರೀರಿಕವಾದ ಶ್ರಮ ಇತ್ತು. ಬೆಳಿಗ್ಗೆ ಎದ್ದು ಕಸ ಗುಡಿಸ್ಬೇಕಿತ್ತು, ಬೆಳಿಗ್ಗೆ ಎದ್ದು ಬಾವಿಯಿಂದ ನೀರು ಇಳಿಬೇಕಿತ್ತು, ಸೇದಬೇಕಿತ್ತು ಹೀಗೆ, ಅಥವಾ ಅದನ್ನು ಪುನಃ ಹೆಗಳಲ್ಲಿ ಎತ್ತುಕೊಂಡು ಒಂದಷ್ಟು ದೂರದಲ್ಲಿತ್ತು ಬಚ್ಚಲ್ ಮನೆ, ಅಲ್ಲಿವರೆಗೆ ನೀರನ್ನು ಎತ್ತುಕೊಂಡು ಹೋಗಬೇಕಿತ್ತು. ಸೊ ಅಷ್ಟೊಂದು ಕೆಲಸ ಆಗಿತ್ತು. ಆಮೇಲೆ ಮನೆಯಲ್ಲಿ ಏನಾದರೂ ಕಡಿಬೇಕಾದ್ರೆ ಅಥವಾ ಏನಾದರೂ ನೀವು ಅಡುಗೆ ಮಾಡಬೇಕಾದ್ರೆ ಕಡಿಯುವ ಕಲ್ಲನ್ನು, ಅಷ್ಟೊಂದು ಭಾರವಾದ ಕಲ್ಲನ್ನು ಮತ್ತೆ ತಿರುಗಿಸ್ಬೇಕಿತ್ತು. ಸೊ ಒಂದು ರೀತಿ ಎಕ್ಸಸೈಸ್. ಆಮೇಲೆ ಮನೆಯಲ್ಲಿ ಎಲ್ಲ ವಸ್ತುಗಳನ್ನು ನೀವು ಅಟ್ಟದ ಮೇಲೆ ಇಡ್ತಾ ಇದ್ರಿ, ಅಟ್ಟಣಿಗೆ ಮೇಲೆ. ಸೊ ಅಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೇಕಿತ್ತು. ಮನೆ ಹೆಚ್ಚಾಗಿ ತಮ್ಮ ಕೆಲಸದ ಜಾಗದಿಂದ ದೂರದಲ್ಲಿ ಇರ್ತಾ ಇತ್ತು. ಅಂದರೆ ಹೆಚ್ಚಾಗಿ ಗದ್ದೆಗಳಿರ್ತಾ ಇತ್ತು, ತೋಟಗಳಿರ್ತಾ, ನಡ್ಕೊಂಡು ಹೋಗ್ಬೇಕಿತ್ತು, ನಡ್ಕೊಂಡು ಬರಬೇಕಿತ್ತು. ಈ ಸೈಕಲ್ಲು ಅಥವಾ ನಡೆಯುವುದು ಇದು ಮಾತ್ರ ನಮ್ಮ ಮುಖ್ಯವಾದ ವ್ಯವಸ್ಥೆ ಇತ್ತು ಸಾರಿಗದ್ದು. ಈಗ ಹಾಗೆ ಅಲ್ಲ. ಈಗ ನೀವು ಮನೆಯಿಂದ ಕೆರೆಗೆ ಒಳಗೆ ಕಾಲಿಟ್ರೆ ಬೈಕ್ ಇದೆ ಅಥವಾ ಕಾರ್ ಇದೆ, ಇದೆರಡು ಇಲ್ಲದ್ರೆ ಬಸ್ ಇದೆ, ಅಥವಾ ಯಾವುದಾದ್ರೂ ಅಂತ ರೀತಿಯಲ್ಲಿ ಹೋಗ್ತೇವೆ ಹೊರತು, ಒಂದು ವೇಳೆ ನಮ್ಮಲ್ಲಿ ಗಾಡಿ ಇಲ್ಲ, ನಮ್ಮಲ್ಲಿ ವಾಹನ ಇಲ್ಲದಿದ್ರು ಪಕ್ಕದ ಮನೆಯವನ ಗಾಡಿಯಲ್ಲಾದ್ರೂ ಹೋಗ್ತಾ ಇದ್ದೇವೆ. ಅಂತೂ ಇಂತೂ ಶಾರೀರಿಕ ಶ್ರಮ ಅನ್ನೋದು ದೈನಂದಿನ ಕೆಲಸದಲ್ಲಿ ಯಾವುದರಲ್ಲೂ ಇಲ್ಲ. ಅದಲ್ಲದೆ ಉಲ್ಟಾ ಇನ್ನಷ್ಟು ಬೇರೆ ತೊಂದರೆಗಳು ಬಂದಿದೆ. ನೆಲದಲ್ಲಿ ಕೂತು ಊಟ ಮಾಡಲ್ಲ, ಮೇಲೆ ಕೂತು ಊಟ ಮಾಡ್ತೀವಿ. ಕೈ ತೊಳಿಲಿಕ್ಕೆ ಆಚೆ ಈಚೆ ಹೋಗ್ಬೇಕು ಅಂತೆಲ್ಲ ಹತ್ತಿರದಲ್ಲೇ ಟ್ಯಾಪ್ ಆಗಿದೆ. ಟಿವಿ ಮನೆ ಎದುರುಗಡೆ, ಮನೆಯ ಬೆಡ್ರೂಮ್ಗೂ ಬಂದಿದೆ, ಮನೆಯ ಹಾಲಿಗೂ ಬಂದಿದೆ, ಮನೆ ಕಿಚನಿಗೂ ಬಂದಿದೆ. ಸೊ ನೀವು ಅಲ್ಲೇ ಕೂತ್ಕೊಂಡು ಟಿವಿ ನೋಡ್ತೀರಾ. ಈಗಂತೂ ಮೊಬೈಲ್ ಬಂದ ಮೇಲೆ ಇನ್ನಷ್ಟು ಕೆಲಸ ಕಮ್ಮಿ ಆಗಿದೆ. ಸೊ ಶಾರೀರಿಕ ಶ್ರಮ ಒಂದು ಕಮ್ಮಿ ಆಗಿದೆ. ಎರಡನೇದು ಮಾನಸಿಕ ಒತ್ತಡ ಅನ್ನೋದು ಈಗ ಯಾರೋ ಮೊನ್ನೆ ಹೇಳ್ತಾ ಇದ್ರು, ಒಂದನೇ ನರ್ಸರಿ ಮಕ್ಕಳಿಗೆ ಒತ್ತಡ ಸ್ಟಾರ್ಟ್ ಆಗ್ತದೆ, ಅಥವಾ ನಡೆಯೋ ಮಕ್ಕಳಿಗೆ ಒತ್ತಡ ಶುರು ಮಾಡ್ತೀರಾ. ಸೊ ಒತ್ತಡ ಅನ್ನೋದು ನಮ್ಮದು ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಸೊ ಒತ್ತಡದ ಜೀವನ ಶೈಲಿ, ಕೆಲಸಕ್ಕೆ ಸೇರಿದ್ರೆ, ಓದಿದ್ರೆ ಅದು ಹೇಳೋದೇ ಬೇಡ, ಅದು ಸಹಿಸಲಾಗದಷ್ಟು ಮಾನಸಿಕ ಒತ್ತಡ. ಇದು ಎರಡು ಅಲ್ಲದೆ ಇನ್ನು ನಮ್ಮ ಈಗದ್ದು ಆಹಾರ ಶೈಲಿ. ಈಗ ಫ್ರಿಡ್ಜ್ ಬಂದ ನಂತರ ಅಂತೂ 3 ದಿವಸ ಹಿಂದಿನ ಅಡಿಗೆ, 4 ದಿವಸ ಹಿಂದಿನ ಅಡಿಗೆ, 10 ದಿವಸದ ಹಿಂದಿನ ಅಡಿಗೆ, ಚಪಾತಿಗಳು 1 ತಿಂಗಳು ಹಿಂದೆ ರೆಡಿಯಾದ ಚಪಾತಿ ಪ್ರೊಸೆಸ್ ಮಾಡಿ ಅರ್ಜೆಂಟಿಗೆ ಆಗ್ತವೆ. ಪಿಜ್ಜಾ ಯಾವತ್ತೋ ರೆಡಿ ಮಾಡಿದ ಪಿಜ್ಜಾ ಇರ್ಬೋದು, ಅಥವಾ ಚೀಸ್ ತಿನ್ನೋದಿರ್ಬೋದು. ಇದೆಲ್ಲ ಇವತ್ತು ತುಂಬಾನೇ ಬದಲಾಗಿದೆ ತಿನ್ನುವ ಶೈಲಿ. ನಾವು ಪ್ರೊಸೆಸ್ಡ್ ಫುಡ್ ಅನ್ನು ಜಾಸ್ತಿ ತಿಂತೇವೆ. ಇನ್ನೂ ಮುಂದುವರಿದು ನೋಡಿದ್ರೆ ಎಣ್ಣೆ ತಿನ್ನೋದು, ಎಣ್ಣೆ ಅಂಶ ಈಗ ತುಂಬಾನೇ ಜಾಸ್ತಿ ಆಗಿದೆ. ಇದೆಲ್ಲವೂ ಸೇರಿದಾಗ, ಎಲ್ಲವೂ ಮಿಳಿತಗೊಂಡಾಗ ಅದರಿಂದ ಉಂಟಾಗುವ ಒಂದು ದೊಡ್ಡ ಮಟ್ಟದ ತೊಂದರೆಗಳು ಅಂತ ಹೇಳಿದ್ರೆ ಅಸಾಂಕ್ರಾಮಿಕ ಕಾಯಿಲೆಗಳು. ಕಾಯಿಲೆಗಳಲ್ಲಿ 2 ವಿಧ. ಒಂದು ಸಾಂಕ್ರಾಮಿಕ ಕಾಯಿಲೆ, ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ, ಅದು ಸಾಂಕ್ರಾಮಿಕ ಕಾಯಿಲೆ. ಇನ್ನೊಂದು ಅಸಾಂಕ್ರಾಮಿಕ ಕಾಯಿಲೆ, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುದಿಲ್ಲ, ನಿಮ್ಮಿಂದ ನೀವೇ ಪಡ್ಕೊಂಡದ್ದು, ನೀವೇ ಮಾಡಿಕೊಂಡಂಥದ್ದು, ಸ್ವಯಾರ್ಜಿತ ಆಸ್ತಿ ಅದು. ಸೊ ಇಂಥ ಕಾಯಿಲೆಯಲ್ಲಿ ದೊಡ್ಡ ಮಟ್ಟದ ಕಾಯಿಲೆ ಅಂತ ಹೇಳಿದ್ರೆ ಹೈಪರ್ ಟೆನ್ಷನ್ ಅಥವಾ ಹೈ ಬ್ಲಡ್ ಪ್ರೆಷರ್ ಅಥವಾ ಅಧಿಕ ಇದು ಸ್ವಂತ ತಾವೇ ಮಾಡ್ಕೊಂಡಂತ ಸಮಸ್ಯೆ. 100ಕ್ಕೆ 99% ನೀವು ಮಾಡಿಕೊಂಡದ್ದು, 1% ನಿಮ್ಮ ಫ್ಯಾಮಿಲಿಯಿಂದ ಬಂದಿರಬಹುದು, ವಂಶದಿಂದ ಬಂದಿರಬಹುದು. ಹಾಗೇನಾದ್ರೂ ಇದೆಯಾ ಅಂತ, ರಕ್ತ ಸಂಬಂಧಿಗಳಿಂದ ಅಥವಾ ತಂದೆ ತಾಯಿಗಿದ್ರೆ ಮಕ್ಕಳಿಗೆ ಬರ್ತದೆ ಅನ್ನುವಂತ? ಹೌದು, ಒಂದಷ್ಟು ಪರ್ಸೆಂಟೇಜ್ ಇದೆ, ಅದು ತುಂಬಾ ಚಿಕ್ಕ ಮಟ್ಟಿನ ಪರ್ಸೆಂಟೇಜ್. ಈಗ ನಮ್ಮ ಆಗ್ಲೇ ಹೇಳಿದಾಗೆ ನಮ್ಮ ರೇಸ್, ಏಷ್ಯನ್ ರೇಸ್, ನಮ್ಮ ಫ್ಯಾಮಿಲಿಯಲ್ಲಿ BP ಇದ್ರೆ ಬರುವ ಸಾಧ್ಯತೆ ಒಂದಷ್ಟು ಜಾಸ್ತಿ ಇದೆ. ಅದರ ಅರ್ಥ ನಿಮ್ಮಲ್ಲಿ ಅದೇ ಒಂದು ಕಾರಣ ಅಂತ ಹೇಳಲಿಕ್ಕೆ ಆಗಲ್ಲ. ಕಾರಣ ಇವುಗಳು, ಅದರ ಜೊತೆಗೆ ಅದು ಸೇರುವಾಗ ಜಾಸ್ತಿ ಆಗ್ತದೆ. ಸರ್, ಈಗ ಇದು ಈ ರಕ್ತದೊತ್ತಡದ ಸಮಸ್ಯೆ ಲಕ್ಷಣಗಳು ಆ ವ್ಯಕ್ತಿಗೆ, ಈಗ ನನಗೆ ಅಧಿಕ ರಕ್ತದೊತ್ತಡ ಇದೆ ಅಂತ ಹೇಗೆ ಗೊತ್ತಾಗ್ತದೆ? ಈಗ ಮೊದಲನೇದಾಗಿ ಒಂದು ಮತ್ತೆ ಬರುವ ತಲೆನೋವುಗಳು, ಫ್ರಾಂಟಲ್ ಹೆಡ್ಏಕ್ ಅಂತ ಹೇಳ್ತೇವೆ, ತಲೆ ಮುಂದ್ಗಡೆ ನೋವು, ತಲೆ ಹಿಂದ್ಗಡೆ ನೋವು, ಕುತ್ತಿಗೆಯಲ್ಲಿ ಸೆಳೆತ ಅಥವಾ ಸೆಳೆತ, ನಡೆಯುವಾಗ ವಾಲಿದಾಗೆ ಆಗೋದು, ಕೈಕಾಲುಗಳಲ್ಲಿ ಬಲ ಕಮ್ಮಿ ಆಗೋದು, ಕಣ್ಣು ಮಂಜಾಗುವಿಕೆ, ಕಣ್ಣಲ್ಲೂ ನಮ್ಮ ಕಣ್ಣಿನ ತೀಕ್ಷ್ಣತೆ ಕಮ್ಮಿ ಆಗ್ಬೋದು,
ದೃಷ್ಟಿಯಲ್ಲಿ ದೋಷ ಸ್ಟಾರ್ಟ್ ಆಗ್ತದೆ, ಹೈಪರ್ ಟೆನ್ಷನ್ ಇದ್ರೆ. ಇದಲ್ಲದೆ ಇನ್ನೂ ವಿಪರೀತವಾದ ತೊಂದರೆಗಳು ಅಂತ ಇದ್ರೆ ಪಾರ್ಶ್ವವಾಯವಾಗ್ಬೋದು, ಒಂದು ಸೈಡ್ ಇಲ್ಲದೆ ಆಗ್ಬೋದು. ಇದೆಲ್ಲ ಲಕ್ಷಣಗಳು ಅದರದ್ದು. ಇಷ್ಟಲ್ಲದೆ ಇನ್ನು ಕೆಲವು ಬೇರೆ ಬೇರೆ ಲಕ್ಷಣಗಳಿದೆ. ಕೈಕಾಲುಗಳಲ್ಲಿ ಬಲಹೀನತೆ, ಬಲ ಕೂಡ ಕಮ್ಮಿ ಆಗ್ಬೋದು. ಸೊ ಆದರೆ ಇಲ್ಲಿ ನಾವು ಏನು ಯೋಚಿಸಬೇಕು ಅಂತ ಹೇಳಿದರೆ, ನೀವು ಲಕ್ಷಣ ಶುರುವಾದ ನಂತರ ಬಂದು ಪರೀಕ್ಷೆ ಮದ್ದು ತಗೊಳ್ಳೋ ಬದಲು BP ಉಂಟಾ ಅಂತ ನೋಡೋದು ಅತಿ ಅಗತ್ಯ. ಚೆಕ್ ಮಾಡ್ತೇವೆ. ಖಂಡಿತ ಹೌದು. 30 ವರ್ಷಕ್ಕೆ ಮೇಲ್ಪಟ್ಟ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ರಕ್ತದ ಒತ್ತಡವನ್ನು ವರ್ಷದಲ್ಲಿ 2 ಬಾರಿ ಕನಿಷ್ಠ ಪರೀಕ್ಷೆ ಮಾಡೋದು ತುಂಬಾನೇ ಅಗತ್ಯ. ಓಕೆ ಡಾಕ್ಟರ್, ಈಗ ಈ ಒಂದು ಸಮಸ್ಯೆ ಜಾಸ್ತಿ ಆದರೆ, ಈಗ ಅವರು ಮದ್ದಿಗೆ ಬರದೆ ಅಥವಾ ಡಾಕ್ಟರ್ ಹತ್ರ ತೋರಿಸದೆ ಅದನ್ನು ಹಾಗೆ ನೆಗ್ಲೆಕ್ಟ್ ಮಾಡಿ ತುಂಬ ಜಾಸ್ತಿ ಆದರೆ ದೇಹದ ಭಾಗಗಳು ಊನಾಗುವಂಥದ್ದು ಅಥವಾ ಅವ್ರ ಒಂದು ಜೀವಕ್ಕೆ ತೊಂದರೆ ಆಗುವಂಥ ಸಮಸ್ಯೆ ಆಗ್ಬೋದಾ? ಖಂಡಿತ ಹೌದು. ಈಗ ನೋಡಿ, ರಕ್ತದ ಒತ್ತಡ ಯಾಕೆ ಉಂಟಾಗಿದೆ ಅಂತ ಹೇಳಿದ್ರೆ, ಹೃದಯ ರಕ್ತವನ್ನು ಪೋಷಕಾಂಶದ ಜೊತೆ ಅಂಗಾಂಗ ಕಳಿಸ್ತದೆ. ಅದು ಅಗತ್ಯಕ್ಕಿಂತ ಜಾಸ್ತಿ ಒತ್ತಡದಲ್ಲಿ ರಕ್ತ ಬಂದ್ರೆ ಆಗ ಮೊದಲನೇದಾಗಿ ರಕ್ತನಾಳಗಳು ಒಡೆದು ಹೋಗ್ಬೋದು, ಒಡೆದು ರಕ್ತಸ್ರಾವ ಉಂಟಾಗ್ಬೋದು. ಅದು ಮೆದುಳಲ್ಲಿ ಆಗ್ಬೋದು ಅಥವಾ ಬೇರೆ ಬೇರೆ ಅಂಗಗಳೇ ಆಗ್ಬೋದು. ನಮ್ಮ ರಕ್ತದ ಒತ್ತಡ ಸಹಿಸಲಿಕ್ಕೆ ಆಗದೆ ನಮ್ಮ ಏನು ಕಿಡ್ನಿ ಏನಿದೆ, ರಕ್ತವನ್ನು ಶುದ್ಧೀಕರಿಸಿ ಮೂತ್ರವನ್ನು ಉತ್ಪಾದಿಸುವ ಕಿಡ್ನಿ, ಇದು ಹಾಳಾಗ್ಬೋದು, ಇದಕ್ಕೆ ತೊಂದರೆ ಆಗ್ಬೋದು. ಇವತ್ತು ದೊಡ್ಡ ಮಟ್ಟದ ಒಂದು ಡಯಾಲಿಸಿಸ್ಗೆ ಕಾರಣ ಅಂತ ಹೇಳಿದ್ರೆ ಅಧಿಕ ರಕ್ತದ ಒತ್ತಡ. ಹೃದಯ ತೊಂದರೆ ಆಗ್ಬೋದು, ಹೃದಯಾಘಾತ ಆಗ್ಬೋದು, MI ಅಥವಾ ಕುಸಿದು ಬಿದ್ದು ಸಾವು ನಾವು ಸಾಕಷ್ಟು ನೋಡ್ತಾ ಇದ್ದೇವೆ. ಸೊ ಅದು ಒಂದು ಕಾರಣ ಆಗ್ಬೋದು. ಪಾರ್ಶ್ವವಾಯು, ಒಂದು ಸೈಡ್ ಲಕ್ವ ಹೊಡೆಯುವುದು ಅಂತ ಹೇಳಿದ್ರೆ, ಕೈ ಕಾಲುಗಳಲ್ಲೇ ಬಲ ಇಲ್ಲದೆ ಆಗ್ಬೋದು, ಪೂರ್ತಿಯಾಗಿ ಮಲಗಿ ಬಿಡುವಂಥ ವ್ಯವಸ್ಥೆ ಆಗ್ಬೋದು. ಕಣ್ಣುಗಳಲ್ಲಿ ದೃಷ್ಟಿಹೀನತೆ ಆಗ್ಬೋದು, ಕಣ್ಣಿನ ಒಳಗೆ ಬ್ಲಡ್ ಒಡೆದು ಕಣ್ಣಿನಲ್ಲಿ ದೃಷ್ಟಿಹೀನ ಅಥವಾ ರೆಟಿನಾ ಅಂತ ಹೇಳ್ತೇವೆ, ನಾನು ಆಡು ಭಾಷೆಯಲ್ಲಿ ಹಾಗೆ ಹೇಳಿದೆ, ಅಲ್ಲಿ ಕೂಡ ರಕ್ತನಾಳಗಳು ಒಡೆದು ದೃಷ್ಟಿ ದೋಷ ಉಂಟಾಗಬಹುದು. ಹಾಗೆ ನೋಡಿದ್ರೆ ನಮ್ಮ ದೇಹದಲ್ಲಿರುವ ಎಲ್ಲ ಅಂಗಾಂಗಗಳು ಅಧಿಕ ರಕ್ತದೊತ್ತಡದಿಂದ ತೊಂದರೆಗೊಳಗಾಗಿ ಒಂದು ರೀತಿ ನಿಧಾನವಾದ ಸಾವು ಬರಬಹುದು. ಅದಕ್ಕೆ ಇದನ್ನು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾರೆ. ನಿಧಾನವಾಗಿ ಮನುಷ್ಯನನ್ನು ಕೊಲ್ತದೆ, ಮತ್ತೆ ಆಗದಾಗೆ ಒಂದು ಚೂರೇ ಕೊಲ್ತಾ ಹೋಗ್ತದೆ. ನೀವು ಲಕ್ಷಣ ಶುರುವಾಗಿ ವೈದ್ಯರಲ್ಲಿ ಹೋಗುವಷ್ಟು ಸಮಯಕ್ಕೆ ಈಗಾಗಲೇ ಏನಾದರೂ ಒಂದು ದೇಹದಲ್ಲಿ ಮಾರ್ಪಾಡು ಉಂಟಾಗಿರ್ತದೆ. ಡಾಕ್ಟರ್, ಈಗ ಒಂದ್ಸಲ ಅವರಿಗೆ ಈ ಸಮಸ್ಯೆ ಇದೆ ಅಂತ ಗೊತ್ತಾಗ ಆ ಲಕ್ಷಣಗಳನ್ನ ಇಟ್ಕೊಂಡು ನಿಮ್ಮ ಹತ್ರ ಬಂದಾಗ ಯಾವ ರೀತಿ ಪರೀಕ್ಷೆಗಳು ಮಾಡ್ತೀರಾ? ತುಂಬಾ ಸುಲಭವಾದ ಪರೀಕ್ಷೆ ಇದೆ. ಸ್ಪಿಗ್ಮನೋಮೋನೋಮೀಟರ್ ಅಂತ ಹೇಳ್ತೀವಿ. ಒಂದು BPಯನ್ನು ಅಳೆಯುವ ಯಂತ್ರ ಇದೆ. ಅದು ಪಾದರಸದಿಂದ ವರ್ಕ್ ಆಗುವ, ಪಾದರಸವನ್ನು ಉಪಯೋಗಿಸಿ ಮಾಡಿರುವಂತ ಯಂತ್ರ ಮೊದಲಿದ್ದದ್ದು. ಈಗ ಪಾದರಸ ಇಲ್ಲದೆ ಎಲೆಕ್ಟ್ರಿಕ್ ತುಂಬಾನೇ ಬಂದಿದೆ. ನೀವು ಮನೆಯಲ್ಲೇ ಕೂತ್ಕೊಂಡು ನೋಡುವಂತ ವ್ಯವಸ್ಥೆಯೂ ಇದೆ. ಸೊ BP ನೋಡ್ಲಿಕ್ಕೆ ಅಥವಾ ರಕ್ತದೊತ್ತಡ ಅಳಿಲಿಕ್ಕೆ ತುಂಬಾ ಸುಲಭ. ಒಂದಷ್ಟು ನುರಿತ ದಾದಿಯರಿರ್ಬೋದು ಅಥವಾ ವೈದ್ಯರು ಅದನ್ನು ತುಂಬಾ ಚೆನ್ನಾಗಿ ನೋಡ್ತಾರೆ. ನೀವು ಮನೆಯಲ್ಲಿ ಇತ್ತೀಚೆಗೆ ಬಂದಂಥ ಅತ್ಯಾಧುನಿಕ ಯಾಂತ್ರಿಕ ಉಪಕರಣದಲ್ಲೂ ನೋಡಬಹುದು. ಆದರೆ ರಕ್ತದೊತ್ತಡದಿಂದ ಏನೆಲ್ಲ ತೊಂದರೆ ಆಗಿದೆ ಅಂತ ಹುಡುಕಬೇಕಾದ್ರೆ ಹಲವಾರು ಟೆಸ್ಟ್ಗಳು ಬೇಕು. ಈಗ ಮೆದುಳಲ್ಲಿ ಏನು ತೊಂದರೆ ಆಗಿದೆ, ಮೆದುಳಿಗೆ ಸಂಬಂಧಪಟ್ಟ ಸ್ಕ್ಯಾನ್ ಆಗಬಹುದು, MRI ಬೇಕಾಗ್ಬೋದು, ಹೃದಯಕ್ಕಾದ್ರೆ ECG ಬೇಕಾಗ್ಬೋದು, ಎಲೆಕ್ಟ್ರೋಕಾರ್ಡಿಯೋಗ್ರಫಿ ಅಂತ ಹೇಳ್ತೀವಿ ಅದು ಬೇಕಾಗ್ತದೆ, ಅಥವಾ ಇಕೋಕಾರ್ಡಿಯೋಗ್ರಾಮ್ ಬೇಕಾಗ್ಬೋದು, ಅಥವಾ ಅದಕ್ಕೂ ಮುಂದುವರಿದು ಇನ್ನೂ ಹಲವಾರು ಟೆಸ್ಟ್ಗಳಿದೆ. ಅದು ಕಿಡ್ನಿಗೆ ಇರ್ಬೋದು, ಆದರೆ ಮುಖ್ಯವಾಗಿ ಬೇಕಾಗಿರೋದು ರಕ್ತದ ಒತ್ತಡ ಅಳೆಯುವಂಥ ಸಾಧಾರಣವಾದ ಒಂದು ಮಾಪನ ಯಂತ್ರ. ಡಾಕ್ಟರ್, ಈಗ ನಾವು ಅಧಿಕ ರಕ್ತದೊತ್ತಡದ ರೋಗಿಗಳಿಗೆ ಯಾವ ರೀತಿ ನೀವು ಪರೀಕ್ಷೆ ಮಾಡ್ತೀರಾ ಅಂತ ಮಾತಾಡ್ತಿದ್ವಿ. ಒಂದ್ಸಲ ಅವರಿಗೆ ಆ ಸಮಸ್ಯೆ ಇದೆ ಅಂತ ಗೊತ್ತಾದ್ಮೇಲೆ ಟ್ರೀಟ್ಮೆಂಟ್ ಯಾವ ರೀತಿ ಆಗಿರುತ್ತೆ? ಈಗ ಒಂದು ವಿಷಯ ನಾವು ಯಾವತ್ತೂ ಇಲ್ಲಿ ನೆನಪಿಡಬೇಕು ಅಂತ ಹೇಳಿದ್ರೆ, ಅಧಿಕ ರಕ್ತದೊತ್ತಡದ ಸಮಸ್ಯೆ ಉಂಟಾದ ನಂತರ ಅವ್ರು ಬರುವುದು ಅದು ಅಷ್ಟೊಂದು ಒಳ್ಳೆಯ ಲಕ್ಷಣ ಅಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ನಾವು ಯಾವುದರ ವಿಷಯ ಬಗ್ಗೆ ಯೋಚಿಸಬೇಕು ಅಂತ ಹೇಳಿದ್ರೆ ಆದಷ್ಟು ಕಮ್ಮಿ ಮದ್ದಿನಿಂದ ಅವರನ್ನು ಒತ್ತಡವನ್ನು ಕಮ್ಮಿ ಮಾಡಬೇಕು. ಹಾಗಿದ್ರೆ ನಾವು 30 ವರ್ಷದ ನಂತರ ವಯಸ್ಸಿನಲ್ಲಿ ಪ್ರತಿಯೊಬ್ಬರು ಸಮಯಕ್ಕೆ ಸರಿಯಾಗಿ ಈ ರಕ್ತದೊತ್ತಡದ ಪರೀಕ್ಷೆಗೆ ಬರಬೇಕು. ಒಂದು ಸಲ ಗೊತ್ತಾದ ನಂತರ ಅವರಿಗೆ ಸಾಕಷ್ಟು ಬೇರೆ 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 ರೀತಿಯ ಈಗ ಔಷಧಿಗಳು ಬಂದಿದೆ. ಅವನ ರಕ್ತದ ಒತ್ತಡದ
ವಿಧವನ್ನು ಅನುಸರಿಸಿ ಮತ್ತು ಆತನ ದೇಹದ ಪ್ರಕ್ರಿಯೆಯನ್ನು ಯೋಚಿಸಿ. ಅಂದರೆ ಕೆಲವೊಂದಷ್ಟು ಜನರಿಗೆ ಅದರ ಜೊತೆಗೆ ಕಿಡ್ನಿದು ತೊಂದರೆ ಇರ್ಬೋದು, ಜೊತೆಗೆ ಕಾಲಲ್ಲಿ ನೀರು ತುಂಬ್ತಾ ಇರ್ಬೋದು. ಸೊ ಅದನ್ನೆಲ್ಲ ಯೋಚಿಸಿ ವೈದ್ಯರು ಮದ್ದು ಕೊಡ್ತಾರೆ ಹೊರತು ಇಂಥದೇ ಮದ್ದು ಇಂಥದ್ದಕ್ಕೆ ಅಂತ ಹೇಳಿ ರಕ್ತದೊತ್ತಡದಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಆಯಾಯ ತೊಂದರೆಗೆ ಅನುಗುಣವಾಗಿ ರಕ್ತದೊತ್ತಡ ಕಮ್ಮಿ ಆಗಬೇಕು, ಅದರ ಜೊತೆಗೆ ಬೇರೆ ಏನಾದರೂ ತೊಂದರೆ ಇದ್ರೆ ಅದು ಕೂಡ ಸರಿಯಾಗಬೇಕು. ಆ ರೀತಿಯ ಮದ್ದುಗಳನ್ನು ನೀಡಲಾಗ್ತದೆ. ಒಂದು. ಎರಡನೇದು, ಇಲ್ಲಿ ಸಾಧಾರಣವಾದ ರಕ್ತದೊತ್ತಡ ಎಷ್ಟು ಅಂತ ಮೊದಲಿಗೆ ಗೊತ್ತಿರಬೇಕು. 120 ಒಂದು ಸಲ, 80 ಇನ್ನೊಂದು ಸಲ. ಅಂದರೆ 120 ಹೃದಯ ಅದು ಸಂಕುಚಿತಗೊಳ್ಳುವಾಗ ಇರ್ಬೋದು, ಅದೇ ರೀತಿ ಮತ್ತೆ ಅದು ವಿಕಸನಗೊಳ್ಳುವಾಗ 80. ಇದು ಸಾಧಾರಣವಾದ ಸಾಮಾನ್ಯ ಒತ್ತಡ, ಅಂದರೆ ಸರಿಯಾದ ಒತ್ತಡ. 120ರಿಂದ 139ವರೆಗೆ ಅದನ್ನು ನಾವು ಆತನಿಗೆ ನಾಳೆ ಮುಂದಕ್ಕೆ ಬರಬಹುದು ಅಂತ ಹೇಳ್ತೇವೆ. 140 ದಾಟಿದ್ರೆ ಆತನಿಗೆ ಮದ್ದು ಕೊಡಲೇಬೇಕು. ಅದೇ ರೀತಿ ಇದು ವಿಕಸನಗೊಳ್ಳುವಾಗ, ಹೃದಯ ದೊಡ್ಡದಾಗುವಾಗ, ದೊಡ್ಡದು ಅಂತ ಹೇಳಿದ್ರೆ ರಕ್ತ ಒಳಗೆ ತುಂಬಿಕೊಳ್ಳುವಾಗ ಇನ್ನೊಂದು BP ಮಾಪನ ಬರುತ್ತೆ, ಅದು 80 ಅಂತ ಇದೆ. ಈ 80 ಇರುವುದು ಹೋಗಿ 90 ಆಯಿತು ಅಂತ ಹೇಳಿದ್ರೆ ಆಗ ಮತ್ತೆ ಮದ್ದು ಸ್ಟಾರ್ಟ್ ಆಗಬೇಕು. ಆದರೆ 80ರಿಂದ ಈಗ 85 ಒಬ್ಬನಿಗೆ ಉಂಟು, 125, 85, ಆಗ ಅವನಿಗೆ ಔಷಧಿ ಅಗತ್ಯ ಇಲ್ಲ. ಆತನಿಗೆ ಬೇಕಾಗಿರೋದು ಜೀವನ ಶೈಲಿಯ ಮಾರ್ಪಾಡಿಕೆ. ಸೊ ಜನ ಯಾವತ್ತಿದ್ರೂ ಈ ಹಂತದಲ್ಲಿ ಬರಬೇಕು. 125, 85 ಅಥವಾ 128, 88 ಅಥವಾ 140 ಆಗುವುದಕ್ಕೆ ಮೊದಲು ಬರಬೇಕು. ಆಗ ಏನಾಗ್ತದೆ, ಅವರಿಗೆ ಮದ್ದು ಕೊಡದೆ, ಯಾವುದೇ ಮಾತ್ರೆ ಕೊಡದೆ, ಕೇವಲ ಒಂದಷ್ಟು ಜೀವನ ಶೈಲಿ ಬದಲಾಯಿಸಿ ಒಂದಷ್ಟು ತೂಕ ಕಮ್ಮಿ ಮಾಡಿದರೆ ಆತನು ಮತ್ತೆ ಒಂದಷ್ಟು ವರ್ಷ ಅಥವಾ ಜೀವನ ಪೂರ್ತಿ ಔಷಧಿ ಇಲ್ಲದೆಯೂ ಬದುಕಬಹುದು. ಈಗ ಡಾಕ್ಟರ್, ನೀವು ಆಗ ಹೇಳಿದಾಗೆ ಮನೆಯಲ್ಲಿ ಈಗ ಆಹಾರಗಳನ್ನು ತಗೊಂಡು ಈಗ ಮದ್ದು ತಗೊಳ್ಬೇಕಂತ ಅವಶ್ಯಕತೆ ಇಲ್ಲ ಕೆಲವರಿಗೆ ಅಂತವರಿಗೆ ಯಾವ ರೀತಿ ಜಾಗೃತ ಕ್ರಮ ಮನೆಯಲ್ಲಿ ಮಾಡಬೇಕು? ಆಹಾರ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಯಾವ ರೀತಿ ಮಾಡಬೇಕು ಅಂತ? ಈಗ ಮೊದಲನೇದಾಗಿ ಯಾಕೋಸ್ಕರ BP ಜಾಸ್ತಿ ಬರ್ತಾ ಇದೆ ಅಂತ ನಾವಾಗ ಮಾತಾಡಿದ್ವಿ. ಎಣ್ಣೆ ಅಂಶ ಜಾಸ್ತಿ ತಿಂತಾ ಇದ್ದೀವಿ, ಉಪ್ಪು ಜಾಸ್ತಿ ತಿಂತಾ ಇದ್ದೀವಿ, ತೂಕ ಜಾಸ್ತಿ ಆಗ್ತಾ ಇದೆ. ಸೊ ತೂಕ ಒಂದು ಜಾಸ್ತಿ ಆಗಿದ್ರೆ, ಉಪ್ಪು ಎರಡನೇದು ತೊಂದರೆ, ಎಣ್ಣೆ ಮೂರನೇ ತೊಂದರೆ. ಈ ಮೂರನ್ನು ನೀವು ಕಮ್ಮಿ ಮಾಡಿದ್ರೆ ಒಂದಷ್ಟು ಪ್ರಮಾಣದ BP ಕಮ್ಮಿ ಆಗ್ತದೆ. 10% ತೂಕ ಕಮ್ಮಿ ಆಗಬೇಕು. ಉಪ್ಪಿನ ಪ್ರಮಾಣ ಒಂದು ದಿವಸಕ್ಕೆ 5 ಗ್ರಾಮಿಗಿಂತ ಜಾಸ್ತಿ ಉಪ್ಪು ತಗೊಳ್ಬಾರ್ದು. 5 ಗ್ರಾಮ್ ಅಂತ ಹೇಳಿ ಒಂದು ಚಿಕ್ಕ ಚಮಚ. ಎಣ್ಣೆ ಸುಮಾರು 28 ml ಎಣ್ಣೆಗಿಂತ ಜಾಸ್ತಿ ಒಂದು ದಿವಸಕ್ಕೆ ಎಣ್ಣೆನ ಉಪಯೋಗಿಸಬಾರ್ದು. ನೀವು ಒಂದು ವಡೆ ತಿಂದ್ರೆ ಸಾಕು, ಅದ್ರಲ್ಲಿ 50 ml ಗಿಂತ ಜಾಸ್ತಿ ಇರ್ತದೆ. ನಾವು ಮೊದಲ ಕಾಲದಲ್ಲೆಲ್ಲ ಏನಾಗ್ತಾ ಇತ್ತು ನೋಡಿ, ಯಾರಾದ್ರೂ ಮನೆಗೆ ನೆಂಟರು ಬಂದ್ರೆ ಅವತ್ತು ಪದಾರ್ಥಕ್ಕೆ ಒಗ್ಗರಣೆ ಕೊಡ್ತಾ ಇದ್ರು. ಅಂದ್ರೆ ಎಣ್ಣೆ ಜೊತೆ ಇರುವಂತ ಒಂದು ಸಾಸಿವೆ ಎಲ್ಲ ಹಾಕಿ ಮಾಡ್ತಾ ಒಂದು ಒಗ್ಗರಣೆ. ಇವತ್ತು ಏನಾಗಿದೆ, ನಾವು ದಿನಾ ಒಗ್ಗರಣೆ ಕೊಡ್ತೀವಿ ಒಂದೊಂದು, ಆದ್ರೆ ಅದರ ಜೊತೆಗೆ ಒಗ್ಗರಣೆ ಇಲ್ಲದೆ ಎಣ್ಣೆಯಲ್ಲೇ ಕರಿದ ಪದಾರ್ಥ ಕೂಡ ಸಾಕಷ್ಟು ತಿಂತೇವೆ. ಅದು ಮಾಂಸಾಹಾರಿ ಪದಾರ್ಥಗಳಿರ್ಬೋದು. ಚಿಕನ್ ಇದ್ರೆ ಅದನ್ನು ಎಣ್ಣೆಯಲ್ಲಿ ಬಿಟ್ಟೇ ತಿನ್ಬೇಕು, ಮೀನಿದ್ರೆ ಎಣ್ಣೆಯಲ್ಲಿ ಬಿಟ್ಟೇ ತಗೊಳ್ಬೇಕು ಅಥವಾ ಎಣ್ಣೆಯಲ್ಲಿ ಕರಿದೇ ತಿನ್ಬೇಕು. ತರಕಾರಿಗಳು ಕೂಡ ಇವತ್ತು ಕಾಲಿಫ್ಲವರ್ ಇರ್ಬೋದು, ಗೋಳಿ ಬಜೆ ಇರ್ಬೋದು, ಅಥವಾ ಯಾವುದೇ ಇರ್ಬೋದು. ಸೊ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಕಮ್ಮಿ ತಗೊಳ್ಬಹುದು. ಒಂದು. ಉಪ್ಪಿನಕಾಯಿ ಅಥವಾ ಉಪ್ಪು, ಅದರ ಅಂಶವನ್ನು ಕಮ್ಮಿ ಮಾಡಬೇಕು. ಉಪ್ಪು ದೇಹಕ್ಕೆ ಅಗತ್ಯ, 0 ಉಪ್ಪು ತಗೊಳ್ಳಿಕ್ಕೆ ಆಗಲ್ಲ. ಅದರ ಉಪ್ಪು ನಮಗೆ ಮಾರಕ ಆಗಬಾರ್ದು, ಅತಿ ಹೆಚ್ಚು ತಗೋಬಾರ್ದು. 5 ಗ್ರಾಮಿಗಿಂತ ಕಮ್ಮಿ ಉಪ್ಪು, 28 ml ಗಿಂತ ಕಮ್ಮಿ ಎಣ್ಣೆ. ಫೈಬರಿನ ಅಂಶ, ಫೈಬರ್ ಅಂತ ಹೇಳಿದ್ರೆ ನಮ್ಮ ತಿಂದ ಆಹಾರ ಸುಲಭವಾಗಿ ಜೀರ್ಣ ಆಗಿ ಹೊರಗಡೆ ಹೋಗಬೇಕು, ದೇಹದಿಂದ ಮಲ ಆಗಿ ಹೋಗ್ಲಿಕ್ಕೆ ಬೇಕಾದ್ರೆ ಅದಕ್ಕೆ ಫೈಬರ್ನ ಅಂಶ ಬೇಕು. ಸೊ ಫೈಬರ್ನಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಹಸಿವು ಬೇಗ ಕಮ್ಮಿ ಆಗ್ತದೆ, ಆದರೆ ಅದರ ಜೊತೆ ಕ್ಯಾಲರಿ ಇರುವುದಿಲ್ಲ, ಅದರ ಜೊತೆ ಅನಗತ್ಯವಾದ ಎಣ್ಣೆ ಅಥವಾ ಅನಗತ್ಯವಾದ ಬೇರೆ ವಸ್ತುಗಳು ಇರುವುದಿಲ್ಲ. ಸೊ ಅಂಥದ್ರಲ್ಲಿ ಮುಖ್ಯವಾಗಿ ನಾವು ನೋಡೋದಿದ್ರೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಹಣ್ಣು ಹಂಪಲುಗಳು ಮತ್ತು ತರಕಾರಿಗಳು. ಸುಮಾರು ಒಂದು ದಿವಸಕ್ಕೆ 400 ಗ್ರಾಮಿನಷ್ಟು, ನಾವು ಅಷ್ಟು ತಿಂತೀವ? 400 ಗ್ರಾಮಿನಷ್ಟು ಹಣ್ಣು ಹಂಪಲು ಅಥವಾ ತರಕಾರಿ ಒಟ್ಟಿಗೆ ಸೇರಿ
ಇದ್ರೆ ಒಳ್ಳೇದು ಪ್ರತಿದಿನ ಕಿಂತ ಸ್ವಲ್ಪ ಕಮ್ಮಿ ಆದ್ರೂ ತೊಂದರೆ ಇಲ್ಲ. ಅಂತೂ ಪ್ರತಿದಿನ ಏನಾದ್ರೂ ಒಂದಷ್ಟು ಹಣ್ಣು ಹಂಪಲು ಒಂದಷ್ಟು ತರಕಾರಿ ಇದ್ರೆ ಆಹಾರಕ್ಕೆ ತುಂಬಾನೇ ಒಳ್ಳೇದು. ಸೊ ಈ 3 ನೀವು ಮನೆಯಲ್ಲೇ ಮಾಡಬಹುದು. ಉಪ್ಪು ಕಮ್ಮಿ ಮಾಡಬಹುದು, ಎಣ್ಣೆ ಕಮ್ಮಿ ಮಾಡಬಹುದು, ಹಣ್ಣು ತರಕಾರಿ ಜಾಸ್ತಿ ತಿನ್ಬಹುದು. ಇದಲ್ಲದೆ ದೈನಂದಿನ 20 ನಿಮಿಷಕ್ಕೆ ಮಿಕ್ಕಿದಂತ ವ್ಯಾಯಾಮ, 20 ನಿಮಿಷಕ್ಕೆ ಮಿಕ್ಕಿದಂತ ವ್ಯಾಯಾಮ ಹೇಗಿರ್ಬೇಕು ಅಂತ ಹೇಳಿ, ನಮ್ಮ ಹೃದಯ ಬಡಿತ ಜಾಸ್ತಿ ಆಗ್ಬೇಕು. ನಮ್ಮ ಹೃದಯ ಬಡಿತ 72ರಿಂದ 100ರ ಒಳಗೆ ಇರ್ತದೆ. ಈಗ ನಿಮ್ಮ 72 ಅಂತ ಹೇಳಿದ್ರೆ ಹೃದಯ ಬಡಿತ, ಅದು ಅಟ್ಲೀಸ್ಟ್ ಒಂದು 100ರ ಹತ್ರ ಬರಬೇಕು. ನೀವು ಜೋರಾಗಿ ನಡೆದ್ರೆ, ತುಂಬಾ ವೇಗವಾಗಿ ನಡೆದ್ರೆ ಖಂಡಿತ ಜಾಸ್ತಿ ಆಗ್ತದೆ. ಅಥವಾ ಈಜು ಮಾಡಿದ್ರೆ ಈಜು ಮಾಡ್ಬೋದು. ಮೆಟ್ಟಲು ಹತ್ತಿದ್ರೆ, ಮೆಟ್ಟಲು ಮೇಲೆ ಕೆಳಗೆ ಹೋದ್ರೆ, ವೇಗವಾಗಿ ನಡೆದ್ರೆ, ಓಡಿದ್ರೆ, ಒಟ್ಟಾರೆಯಾಗಿ ದೇಹ ದಂಡಿಸ್ಬೇಕು ಅಂತ ಹೇಳಿ ಬೆಳಗಿಂದ ರಾತ್ರಿವರೆಗೆ ದಂಡಿಸುವ ಅಗತ್ಯ ಇಲ್ಲ. ಒಂದು 20 ನಿಮಿಷಗಳ ಕಾಲ ಬೆಳಿಗ್ಗೆ ಸಂಜೆ ಮಾಡಿದ್ರೆ ಈ ಹೇಳಿದ 4 ಅಂಶಗಳನ್ನು ನಾವು ತುಂಬಾ ಚೆನ್ನಾಗಿ ಪಾಲಿಸಿದ್ರೆ, ಇದರ ಜೊತೆಗೆ ಸಾಮಾಜಿಕವಾಗಿ ಉಲ್ಲಾಸದಿಂದಿದ್ರೆ, ಇವತ್ತಿನ ಈ ಮಾನಸಿಕ ಒತ್ತಡ ಜೀವನದಿಂದ ಹೊರಗಡೆ ಬಂದು ಒಂದಷ್ಟು ತಮ್ಮ ಸಹೋದ್ಯೋಗಿಗಳ ಜೊತೆ ಅಥವಾ ತಮ್ಮವ್ರ ಜೊತೆ ಹರಟೆ ಹೊಡಿತಾ ಇದ್ರೆ, ಈಗ ಎಲ್ಲಿ ಹರಟೆ ಹೊಡಿತಾರೆ, ಈಗ ಬರೀ ಮೊಬೈಲಲ್ಲೇ ಚಾಟಿಂಗ್ ಮಾಡೋದು. ಸೊ ಆ ಹರಟೆ ಹೊಡೆಯುವಾಗ ಇರುವಂತ ಮಾನಸಿಕ ಉಲ್ಲಾಸ ಏನಿದೆ, ಅದು ಕೂಡ ಮೊದಲೆಲ್ಲ ಮನೆಯಲ್ಲಿ ಎಲ್ಲರೂ ಟಿವಿ ಇರ್ಲಿಲ್ಲ, ಸಂಜೆ ಹೊತ್ತು ಕೂತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ರು. ಸೊ ಒಂಥರ ಮನಸ್ಸು ಉಲ್ಲಾಸ ಆಗ್ತಾ ಇತ್ತು, ಬಿಚ್ಚಿ ಹೋಗ್ತಾ ಇತ್ತು. ಹಾಗೂ ನಿದ್ದೆ, ಅತಿಯಾದ ನಿದ್ದೆ ಕಮ್ಮಿ ಮಾಡೋದು, ನಿದ್ದೆ ಗೆಡುವಿಕೆ ಕೂಡ ಒಳ್ಳೇದಲ್ಲ. ಈಗ ಏನಾಗ್ತದೆ, ರಾತ್ರಿ 12 ಗಂಟೆವರೆಗೆ ಯಾವುದೋ ಮ್ಯಾಚ್ ನೋಡ್ತಾ ಇರ್ತಾರೆ, ಅಥವಾ ಯಾವುದೋ ಮೊಬೈಲಲ್ಲಿ ಮೂವಿ ನೋಡ್ತಾರೆ, 12-1 ಗಂಟೆಗೆ ಮಲಗ್ತಾರೆ, ಬೆಳಿಗ್ಗೆ ಮತ್ತೆ ಬೇಗ ಏನೋ ಕೆಲಸ ಸಂಬಂಧದಿಂದ ಹೇಳ್ಬೇಕಾಗ್ತದೆ. ಸೊ ಅವರಿಗೆ ಅವರ ಮೆದುಳಿಗೆ ಸಿಗಬೇಕಾದ ಏನು ರೆಸ್ಟ್ ಇದೆ ಅದು ಸಿಗೋದಿಲ್ಲ. ಇದೆಲ್ಲವನ್ನು ನಾವು ಮನೆಯಲ್ಲೇ ಮಾಡಬಹುದು. ಆಗದಿಂದ ಇಷ್ಟರವರೆಗೆ ನಾನು ಏನು ಹೇಳಿದೆ, ಇದಕ್ಕೆ ಯಾರ್ದು ಯಾವುದೇ ಮದ್ದು ಅಗತ್ಯ ಇಲ್ಲ. ಇದು ನೀವು ಮನೆಯಲ್ಲೇ ನಿಮಗೆ ಬೇಕಾದ ಹಾಗೆ ಸರಿ ಮಾಡಿಕೊಂಡು ಹೋಗ್ಬೋದು. ಇಷ್ಟು ಮಾಡಿದ್ರೆ ನಿಮಗೆ ರಕ್ತದೊತ್ತಡದ ರೋಗ ಬರುವ ಸಾಧ್ಯತೆ ಸುಮಾರು 75% ಅಥವಾ 90% ಕಮ್ಮಿ ಆಗ್ತದೆ. ಡಾಕ್ಟರ್, ಈಗ ಈ ಒಂದು ಸಮಸ್ಯೆಗೆ ಹೆಚ್ಚಿನ ಮನೆಗಳಲ್ಲಿ, ಈ ಕೆಲವೊಂದು ಹಳ್ಳಿಗಳಲ್ಲಿ ಇರ್ಬೋದು, ಏಜ್ ಆದವರು ಇದ್ದ ಕಡೆಯಲ್ಲಿ ಜಾಸ್ತಿ ಈ ಮನೆಮದ್ದುಗಳನ್ನು ತಗೊಳ್ತಾರೆ. ಡಾಕ್ಟರ್ ಕೊಟ್ಟ ಮೆಡಿಸಿನ್ ಜೊತೆಗೆ ಮನೆಮದ್ದುಗಳನ್ನು ತಗೊಳ್ಳುವಂಥದ್ದು ಇದು ಎಷ್ಟು ಸರಿ ಅನ್ನುವಂಥದ್ದು? ಈಗ ಮನೆಮದ್ದು ಅನ್ನೋದು ಅಧಿಕ ರಕ್ತದ ಒತ್ತಡಕ್ಕೆ ಜಾಸ್ತಿ ನನಗೇನು ಯೋಚನೆ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ, ಈಗ ನೀವು ಮಧುಮೇಹಕ್ಕಾದ್ರೆ ಒಂದಷ್ಟು ಜನರಲ್ಲಿ ಕ್ರಮ ಇದೆ, ಕಹಿವಾದ ವಸ್ತುಗಳನ್ನು. ಬಟ್ ಇಲ್ಲಿ ಅಧಿಕ ರಕ್ತದೊತ್ತಡದಲ್ಲಿ ಮನೆಮದ್ದು ಅನ್ನೋದು ಅಲ್ಲ. ಮನೆಮದ್ದು ಆಗ ಹೇಳಿದ್ದೆ, ಉಪ್ಪು ಕಮ್ಮಿ, ಎಣ್ಣೆ ಕಮ್ಮಿ, ಅದೇ ಮನೆಮದ್ದುಗಳು. ನಿಯಮಿತವಾದ ಮದ್ದು ತಗೊಳ್ಳೋದು ಅತಿ ಅಗತ್ಯ. ಡಾಕ್ಟರ್, ಈಗ ಒಂದು ಪ್ರಶ್ನೆ ಅಂದ್ರೆ, ಈಗ ಹೈ BP ಇದ್ರೂ ಸಮಸ್ಯೆ ಆಗ್ತದೆ, ಲೋ BP ಇದ್ರೂ ಸಮಸ್ಯೆ ಆಗುವಂಥದ್ದು, ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ? ಇಲ್ಲ, ಹೈ BP ಅನ್ನೋದು ದೊಡ್ಡ ಸಮಸ್ಯೆ. ಲೋ BP ಅನ್ನೋದು ಒಂದಷ್ಟು ಜನರಲ್ಲಿ ಶಾರೀರಿಕವಾಗಿರುವಂತ ವ್ಯವಸ್ಥೆ, ಅದು ಸಮಸ್ಯೆಯಾಗಿ ಬರುವುದಿಲ್ಲ. ರೋಗದಿಂದಾಗಿ ಅಂದ್ರೆ ಯಾವುದಾದ್ರೂ ಒಂದು ಅಂಗ ತೊಂದರೆಯಾಗಿ ಹೃದಯ ತನ್ನ ಕ್ಷಮತೆ ಕಳೆದುಕೊಂಡ್ರೆ, ಆಗ ಅದು ಸರಿಯಾಗಿ ವರ್ಕ್ ಆಗದಿದ್ರೆ ಆಗ ಲೋ BP ಆಗ್ಬೋದೇ ಹೊರತು ಲೋ BP ಅನ್ನೋದು ತುಂಬಾ ಕಮ್ಮಿ. ಮತ್ತೆ ಏನಾಗ್ತದೆ, ಗಂಡಸರಿಗಿಂತ ಹೆಂಗಸರಿಗೆ ಎವರೇಜ್ ಯಾವುದು ಇದೆ, ಈಗ 120-80 ಅಂತ ನಾನು ಏನು ಹೇಳಿದೆ, ಅದೊಂದಷ್ಟು ಕೆಲವೊಂದು ಹೆಂಗಸರಲ್ಲಿ 110-70 ಅಥವಾ 100/60 ಕೂಡ ಇರುವುದು ನಾರ್ಮಲ್ ಇದೆ. ಇದನ್ನು ಸಮಸ್ಯೆ ಅಂತ ತಗೊಳ್ಳಿಕ್ಕಾಗಲ್ಲ. ಆದ್ರೆ ಯಾವುದಾದ್ರೂ ಅಂಗಗಳ ತೊಂದರೆಯಿಂದಾಗಿ, ಅಂದ್ರೆ ರಕ್ತದಲ್ಲಿ ಯಾವುದಾದ್ರೂ ಇನ್ಫೆಕ್ಷನ್ ಆದ್ರೆ, ರಕ್ತದಲ್ಲಿ ಯಾವುದಾದ್ರೂ ರೋಗ ಬಂದ್ರೆ, ಯಾವುದೋ ಬ್ಯಾಕ್ಟೀರಿಯಾ ಸೇರಿ ಏನಾದ್ರು ರೋಗ ಬಂದ್ರೆ, ಆಗ ಸೆಪ್ಟಿಸೀಮಿಯಾ ಅಂತ ಆಗುವಾಗ ರಕ್ತದೊತ್ತಡ ಕುಸಿಯುತ್ತದೆ, ಅದು ಲೋ BP ಆಗ್ತದೆ. ಅಥವಾ ಹೃದಯ ತನ್ನ ಕೆಲಸ ಮಾಡುವ ಏನಾದ್ರು ಪಂಪ್ ಮಾಡಬೇಕು ನೋಡಿ, ತುಂಬಾ ಬಲವಾಗಿ ಹೀಗೆ ಹೆಚ್ಚಬೇಕು, ಅದು ಅದರದ್ದು ಆ ಪಂಪ್ ಮಾಡುವ ಅದರದ್ದು ಸಾಮರ್ಥ್ಯ ಕಮ್ಮಿ ಆಗುವಾಗ ಲೋ BP ಉಂಟಾಗ್ಬೋದು. ಇದು ತುಂಬಾ ಕಮ್ಮಿ ಜನರಲ್ಲಿ ಕಂಡು ಬರುವಂತ ವ್ಯವಸ್ಥೆ. ಜಾಸ್ತಿ ಜನರಲ್ಲಿ ನಾವು ನೋಡ್ಲಿಕ್ಕೆ ಸಿಗುವುದು ಅಧಿಕ ರಕ್ತದೊತ್ತಡ. ಸೊ ಎರಡಕ್ಕೂ ಮೂಲ ಏನು ಅಂತ ಹುಡುಕಿ ಅದಕ್ಕೆ ಬೇಕಾದ ವ್ಯವಸ್ಥೆ ಆಗಬೇಕು, ಅದಕ್ಕೆ ಬೇಕಾದ ಚಿಕಿತ್ಸೆ ಬೇಕು. ಡಾಕ್ಟರ್, ಈಗ ಕೊನೆಯದಾಗಿ ಈ ಒಂದು ಮುಂಜಾಗ್ರತಾ ಕ್ರಮ ಯಾವ ರೀತಿ ತಗೊಳ್ಬೇಕು, ಬರದೇ ಇರೋ ರೀತಿ ಯಾವ ರೀತಿ ತಗೊಳ್ಬೇಕು ಅಂತ ಆಲ್ರೆಡಿ ನೀವು ಹೇಳಿ ಆಗಿದೆ. ಆದ್ರೆ ಕೊನೆಯದಾಗಿ ನನಗೆ ಹೇಳುದು ಅಂತ ಹೇಳಿದ್ರೆ, ಈಗ ಆಗಾಗ BP ಚೆಕ್ ಮಾಡ್ತಿರುವಂತದ್ದು ಒಂದು ಮೊದಲನೇ ವಿಷಯ.
ಈಗ ಮೊದಲನೇದಾಗಿ ಸರ್ಕಾರ ನೋಡಿ ಇದಕ್ಕೆ ಒಂದು ಸರಿಯಾದ ವ್ಯವಸ್ಥೆ ಮಾಡಿಕೊಟ್ಟಿದೆ. ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಇರ್ತಾರೆ. ವೈದ್ಯರಿಗೆ ಅನುಗುಣವಾಗಿ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಪಕೇಂದ್ರ ಅಂತ ಇರ್ತದೆ. ಈಗ ಅದನ್ನು ಆಮ್ ಅಂತ ಹೇಳ್ತೇವೆ. ಆಮ್ ಅಂತ ಹೇಳಿದ್ರೆ ಆಯುಷ್ಮಾನ್ ಆರೋಗ್ಯ ಮಂದಿರ, ಆಯುಷ್ಮಾನ್ ಆರೋಗ್ಯ ಮಂದಿರ, ಇದನ್ನು ಉಪಕೇಂದ್ರ ಹೇಳ್ತಾರೆ. ಇಲ್ಲಿ ನುರಿತ ದಾದಿಯರು ಇರ್ತಾರೆ ಅಥವಾ ನುರಿತ ಶುಶ್ರೂಷಕಿ ಇರ್ತಾರೆ. ಅವರಿಗೆ ಈ BP ಹೇಗೆ ನೋಡಬೇಕು, ಹೇಗೆ ಅಳಿಬೇಕು, ಎಷ್ಟು BP ಬಂದರೆ ಅವರಿಗೆ ಮದ್ದು ಕೊಡಬೇಕು ಅಥವಾ ಯಾವಾಗ ಅವರನ್ನು ವೈದ್ಯರಲ್ಲಿ ಕಳಿಸಬೇಕು, ವೈದ್ಯರಿಂದ ಸಂಪರ್ಕಿಸಿ ಅವ್ರಿಗೆ ಯಾವ ರೀತಿ ಮದ್ದು ತಗೋಬೇಕು ಅಂತ ಹೇಳಬೇಕು, ಯಾವ ಮದ್ದು ಬೇಕು ಅಂತ ಹೇಳಬೇಕು, ಅದರ ಬಗ್ಗೆ ಸರಿಯಾದ ಮಾಹಿತಿ ಇರ್ತದೆ. ಎರಡನೇದು, ಒಂದು ವೇಳೆ ಅವರಿಗೆ ಇನ್ನೂ BP ಮದ್ದು ತಗೊಳ್ಳುವಷ್ಟು ಜಾಸ್ತಿ ಆಗಲಿಲ್ಲ, ಆದರೆ BP ಶುರು ಆಗ್ತಾ ಬಂದಿದೆ, 120, 130, 140 ಒಳಗಿದೆ, ಆಗ ಯಾವ ರೀತಿ ಜೀವನ ಶೈಲಿಯನ್ನು ಬದಲಾಯಿಸಬೇಕು ಆ ಬಗ್ಗೆ ಕೂಡ ಹೇಳಿಕೊಡುವಂಥ ಎಲ್ಲ ರೀತಿಯ ಅವರಲ್ಲಿ ಸಾಮರ್ಥ್ಯ ಇರ್ತದೆ. ಅವರಲ್ಲಿ ಯೋಗದ ಬಗ್ಗೆ ಹೇಳಿಕೊಡ್ಲಿಕ್ಕೆ ಗೊತ್ತಿರ್ತದೆ. ಸೊ ಇವೆಲ್ಲ ಯೋಗ ಕೂಡ ಒಂದು ದೊಡ್ಡ ಮಟ್ಟಿನ ಈ ರಕ್ತದೊತ್ತಡವನ್ನು ಕಮ್ಮಿ ಮಾಡುವಲ್ಲಿ ಸಹಕಾರಿಯಾಗ್ತದೆ. ಸೊ ತಾವು ಮಾಡಬೇಕಾದ್ದು ಇಷ್ಟೇ, ವರ್ಷದಲ್ಲಿ 2 ಸಲ ನೀವು 30 ವರ್ಷಕ್ಕೆ ಮೇಲ್ಪಟ್ಟವರಾದರೆ ದಯವಿಟ್ಟು ರಕ್ತದ ಒತ್ತಡ ಪರೀಕ್ಷಿಸಿಕೊಳ್ಳಿ. ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆ ಅಂದರೆ ವಿಶ್ವ ಅಧಿಕ ರಕ್ತದೊತ್ತಡದ ದಿನದ ವಿಶೇಷವಾಗಿ ನಡೆದಂತಹ ಆರೋಗ್ಯ ಕಾಳಜಿ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡದ ಸಮಸ್ಯೆ ಮತ್ತು ಚಿಕಿತ್ಸೆ ಮತ್ತು ಜನರು ತೆಗೆದುಕೊಳ್ಳಬೇಕಾದಂತಹ ಮುಂಜಾಗ್ರತಾ ಕ್ರಮದ ಬಗ್ಗೆ ಸಂಪೂರ್ಣ ಮಾಹಿತಿನ ವೀಕ್ಷಕರಿಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ, ಇದು ಇವತ್ತಿನ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮ. ಮುಂದಿನ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ P4 ನ್ಯೂಸ್.